ರಾಜ್ಯದಲ್ಲಿ ಮುಗಿಯದ ಮಧುಬಲೆ ಗದ್ದಲ ಕೋಲಾಹಲ ಹೈಕಮಾಂಡ್ ಅಂಗಳ ತಲುಪಿದ ರಾಜಣ್ಣ ಹನಿ ವಿಚಾರ ಬಿಜೆಪಿ ಶಾಸಕ ಮುನಿರತ್ನ ಹೇಳಿಕೆಗೆ ಸಚಿವ ರಾಜಣ್ಣ ಗರಂ ಆಗಿದ್ದಾರೆ. ಶಾಸಕ ಮುನಿರತ್ನಗೆ ಟಾಂಗ್ ಕೊಟ್ಟ ಸಚಿವ ರಾಜಣ್ಣ. ಏನಿದು? ಒಬ್ಬರ ಮೇಲೆ ಮತ್ತೊಬ್ಬರು ಕೆಸರೆರಚಾಟ. ಬಿಜೆಪಿ ಶಾಸಕ ಮುನಿರತ್ನ ಈಗ ಗರಂ ಆಗಿದ್ದಾರೆ. ಶಾಸಕ ಮುನಿರತ್ನಗೆ ಟಾಂಗ್ ಕೊಟ್ಟ ಸಚಿವ ರಾಜಣ್ಣ. ಒಬ್ಬರ ಮೇಲೆ ಒಬ್ಬರು ಕೆಸರೆರಚಾಟ, ಪರಸ್ಪರ ದೋಷಾರೋಪ. ಹನಿ ಟ್ರ್ಯಾಪ್ ವಿಚಾರ ಗೊತ್ತಾದ್ರೂ ದೂರು ನೀಡಿಲ್ಲಬೇಕೆ? ಸಚಿವ ರಾಜಣ್ಣ ಸದನದಲ್ಲಿ ಎದ್ದು ನಿಂತು ಬಸನಗೌಡ ಪಾಟೀಲ್ ಯತ್ನಾಳ್ ಹನಿ ಟ್ರ್ಯಾಪ್ ಒಂದು ನಡೀತಾ ಇದೆ, ಕಾಂಗ್ರೆಸ್ಸಿನ ಸಚಿವರಿಗೆ ಭದ್ರತೆ ಇಲ್ಲದ ಮೇಲೆ ಕಾಮನ್ ಮ್ಯಾನ್ ಜನಸಾಮಾನ್ಯರಿಗೆ ಹೆಂಗ್ ಭದ್ರತೆ ಸಿಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡುದು. ಯಾವಾಗ ಯತ್ನಾಳ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ವಿಧಿ ಇಲ್ಲದೆ ಅನಿವಾರ್ಯತೆಗೆ ಬಿದ್ದು ರಾಜಣ್ಣ ಅಲ್ಲಿ ಸ್ಪಷ್ಟಪಡಿಸಿದ್ರು, ಹೌದು ನಾನು ಹನಿ ಟ್ರಾಪಿಗೆ ಒಳಪಟ್ಟಿದ್ದೀನಿ, ನಿರಂತರ 6 ತಿಂಗಳಿನಿಂದ ನನಗೂ ಮತ್ತು ನನ್ನ ಮಗನಿಗೂ ಈ ಹನಿ ಗ್ಯಾಂಗ್ಗಳು ಹಿಂದಿಂದೆ ಬಿದ್ದು ಹನಿ ಟ್ರಾಪಿಗೆ ಒಳಪಡಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸೆಷನ್ನಲ್ಲಿ ಯಾವಾಗ ಬಾಂಬ್ ಸಿಡಿಸಿದ್ರು, ಅದಾದ ನಂತರ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತು. ಸ್ವತಃ ತನ್ನ ವಿಚಾರ ಮಾತ್ರವಲ್ಲ, ಸರಿಸುಮಾರು 48ಕ್ಕೂ ಹೆಚ್ಚು VVIP ಅಥವಾ VIP ಅಥವಾ ರಾಜಕಾರಣಿ ಅಥವಾ ಮಾಜಿ ನ್ಯಾಯಾಧೀಶರ ವಿಡಿಯೋಗಳು ಕೂಡ ಅಥವಾ ಅವರ ಹನಿ ಟ್ರ್ಯಾಪ್ ಕೂಡ ಆಗಿದೆ ಎನ್ನುವಂತಹ ಭಯಾನಕವಾದಂತಹ ನಗ್ನ ಸತ್ಯವನ್ನು ಬಿಚ್ಚಿಟ್ರು. ಅದಾದ ನಂತರ ಹೊತ್ಕೊತ್ತು ನೋಡಿ ಬೆಂಕಿ. ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಚರ್ಚೆಗಳು ಶುರುವಾಯಿತು. ಆದರೆ ರಾಜಣ್ಣ ಪ್ರಸ್ತಾಪ ಏನೋ ಮಾಡಿದ್ರು, ರಾಜ್ಯದ ರಾಜಕೀಯ ವಲಯಕ್ಕೆ ಬೆಂಕಿ ಇಟ್ಟರು. ಆದರೆ ಈ ಕ್ಷಣದವರೆಗೂ ಕೂಡ ದೂರು ಸಲ್ಲಿಕೆಯಾಗಿಲ್ಲ. ಹನಿ ಟ್ರ್ಯಾಪ್ ತನಿಖೆಯಾಗಬೇಕು ಅಂತೇಳಿ ಸೆಷನ್ನಲ್ಲಿ ಹೇಳಿದ್ರು. ಗೃಹ ಸಚಿವರು ಮತ್ತು CM ಸಿದ್ದರಾಮಯ್ಯ ಇಬ್ಬರೂ ಕೂಡ ಉನ್ನತ ಮಟ್ಟದಲ್ಲಿ ತನಿಖೆ ಆಗುತ್ತೆ, ತನಿಖೆ ಮಾಡಿಸ್ತೀವಿ ಅಂದ್ರು. ಆದರೆ ರಾಜಣ್ಣ ದೂರು ಕೊಡದ ಹೊರತು ತನಿಖೆ ಆಗೋದಿಲ್ಲ, ರಾಜಣ್ಣ FIR ದಾಖಲಿಸದ ಹೊರತು ಇದು ತನಿಖೆ ಆಗೋದೇ ಇಲ್ಲ. ಹಾಗಾಗಿ ಹನಿ ಟ್ರ್ಯಾಪ್ ವಿಚಾರ ಗೊತ್ತಾದರೂ ದೂರು ನೀಡಿಲ್ಲಬೇಕೆ? ಇದು ಮುನಿರತ್ನ, ಶಾಸಕ ಮುನಿರತ್ನರ ಪ್ರಶ್ನೆ. ಹನಿ ಟ್ರ್ಯಾಪ್ ಹಿಂದೆ DKಶಿ ಕೈವಾಡವಿದೆ ಎಂದ ಮುನಿರತ್ನ RR ನಗರದ ಶಾಸಕ ಮುಖ್ಯಮಂತ್ರಿಯ ಮೇಲೆ ರಾಜಣ್ಣ ಅವರಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು, ಮೈಂಡ್ ಮ್ಯಾಪಿಂಗ್ ಒಳಪಡಿಸಬೇಕು, ಆಗ ಹನಿ ಟ್ರ್ಯಾಪ್ ವಿಚಾರ ಬಯಲಾಗುತ್ತೆ ಎಂದ ಶಾಸಕ ಮುನಿರತ್ನ ಮಾತಿಗೆ ಸಚಿವ ರಾಜಣ್ಣ ಕೆಂಡಾಮಂಡಲರಾಗಿದ್ದಾರೆ. ಹೇಳ್ಕೊಂಡಿದ್ದು ರಾಜಣ್ಣ, ಹನಿ ಟ್ರ್ಯಾಪಿಗೆ ಒಳಪಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದು ರಾಜಣ್ಣ ಇವತ್ತು ಮುನಿರತ್ನ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಎಂದಿದ್ದಾರೆ. ಯಾಕಂದ್ರೆ ಮೊದಲೆಲ್ಲ DKಶಿ ಜೊತೆಯಲ್ಲೇ ಇದ್ರಲ್ಲ, ಮುನಿರತ್ನರನ್ನ ಮಂಪರು ಪರೀಕ್ಷೆ ಮಾಡಿದ್ರೆ ಹಳೆ ಸುದ್ದಿ ಬಯಲಾಗುತ್ತೆ ಅಂತ ಹೇಳಿ ರೀಕೌಂಟರ್ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಹಿಂದೆ DKಶಿ ಕೈವಾಡವಿದೆ ಎಂದ ಮುನಿರತ್ನ ರಾಜಣ್ಣ ಅವರಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಮುನಿರತ್ನ ಹೇಳಿಕೆ ಕೊಟ್ಟಿರುವಂತಹದ್ದು. ಆಗ ಹನಿ ಟ್ರ್ಯಾಪ್ ವಿಚಾರ ಬಯಲಾಗುತ್ತೆ ಅಂತ ಹೇಳಿ RR ನಗರದ ಶಾಸಕ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ. ಮುನಿರತ್ನ ಮಾತಿಗೆ ರಾಜಣ್ಣ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಮುನಿರತ್ನರನ್ನ ಬೇಕಾದ್ರೆ ಆ ಮಂಪರು ಪರೀಕ್ಷೆ ಮಾಡಿಸ್ಲಿ, ಹಳೆ ಸುದ್ದಿಗಳೆಲ್ಲ ಹೊರಗೆ ಬರುತ್ತೆ. ಅದು ಯಾವ ಸುದ್ದಿ ಅನ್ನೋದು ರಾಜಣ್ಣಂಗೆ ಮಾತ್ರ ಗೊತ್ತು. ಮುನಿರತ್ನ ಮಾತಿಗೆ ಸಚಿವ ರಾಜಣ್ಣ ಕೆಂಡಾಮಂಡಲರಾಗಿದ್ದಾರೆ. ಮುನಿರತ್ನ ಅವರನ್ನೇ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಯಾಕಂದ್ರೆ ಮೊದಲೆಲ್ಲ DKಶಿ ಜೊತೆಯಲ್ಲಿ ಇದ್ದವರು ಮುನಿರತ್ನರನ್ನ ಮಂಪರು ಪರೀಕ್ಷೆ ಮಾಡಿದ್ರೆ ಹಳೇ ಸುದ್ದಿ ಬಯಲಾಗುತ್ತೆ ಅಂತ ಹೇಳಿ ಮಾರ್ಮಿಕವಾಗಿಯೇ ನುಡಿದಿದ್ದಾರೆ ರಾಜಣ್ಣರೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಉನ್ನತ ತನಿಖೆಯನ್ನು ಕೂಡ ಮಾಡಿಸಬೇಕು ಅಂತ ಹೇಳಿದ್ದು ರಾಜಣ್ಣ. ನಮ್ಮ ಪಕ್ಷದಲ್ಲೇ ಶತ್ರುಗಳು ಇದ್ದರೂ ಇರಬಹುದು ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದ ಮೇಲೆ, ಇಷ್ಟೆಲ್ಲ ಸುದ್ದಿಗೆ ಗ್ರಾಸರಾದ ಮೇಲೆ ಯಾಕೆ ಒಂದು ದೂರನ್ನು ಸಲ್ಲಿಸಲಿಲ್ಲ? ಸ್ವಾಭಾವಿಕವಾಗಿ ಹುಟ್ಟಿಕೊಳ್ಳುವಂತಹ ಪ್ರಶ್ನೆ. ನನ್ನನ್ನು ಅತ್ಯಾಚಾರ ಮಾಡಿದ್ರು ಅಂತ ಹೇಳಿದ್ರು. ಈ ವಿಚಾರ ಪ್ರಸ್ತಾಪ ಆಗುವಂಥ ಸಂದರ್ಭದಲ್ಲಿ ಮುನಿರತ್ನ ಸದನದಲ್ಲೇ ನಿಂತ್ಕೊಂಡು ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ, ನನಗೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಗದ್ಗದಿತರಾಗಿ ಮಾತನಾಡಿದ್ರು. ಅವರಿಗೂ ಕೂಡ ಸಂಕಟ ಇರುತ್ತೆ. ಉನ್ನತ ತನಿಖೆ ಆದರೆ ಅವರ ಮೇಲೂ ಇವರ ಮೇಲೂ ಇನ್ನೊಬ್ಬರ ಮೇಲೂ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಹೊರಬರಬಹುದು ಎನ್ನುವಂಥ ಇರಾದೆ ಮುನಿರತ್ನರದ್ದು.